ನೋಡಿ ಬಿಸಿ ಬಿಸಿ ಸಾಗು ತುಂಬಾನೇ ಚೆನ್ನಾಗಿ ಬಂದಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪದ್ಮ ಮಾತಾಡ್ತಾ ಇರೋದು. ಇವತ್ತು ಬೇಗನೆ ಆಗೋ ಒಂದು ಸಾಗು ಮತ್ತು ಪೂರಿನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಡು ಬರೋಣ. ಇದು ಬಂದು ನಾನು ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊ ಕೂಡ ತೊಗೊಂಡಿದ್ದೀನಿ. ಮತ್ತು ಇದು ಆಲೂಗೆಡ್ಡೆ ಬೇಯಿಸಿರೋದು. ತುಂಬ ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಇಷ್ಟು ಮೀಡಿಯಮ್ ಆಗಿದ್ದರೆ ಸಾಕು. ತುಂಬ ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಇಷ್ಟು ಮೀಡಿಯಮ್ ಆಗಿದ್ರೆ ಸಾಕು. ಓಕೆನಾ? ನಾನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಅದಕ್ಕೆ ಬಂದು ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಆಗಿದೆ. ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೊಳ್ಳೋಣ. ನಾನಿಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ. ಸ್ವಲ್ಪ ಇದು ರೆಡ್ಗಾಗಲಿ, ಸ್ವಲ್ಪ ಕಲರ್ ಬಂದಿದೆ. ಇವಾಗ ಟೊಮೊಟೊನ ಹಾಕೊಳ್ಳೋಣ. ಟೊಮೊಟೊ ಬೇಗ ಬೇಯಬೇಕು ಅಂತಂದರೆ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಳ್ಳೋಣ. ನೀವು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೋಣ. ಇದು ಕೂಡ ಸ್ವಲ್ಪ ಬೇಯಿ. ಇವಾಗ ಟೊಮೊಟೊ ಸ್ವಲ್ಪ ಕಲರ್ ಬಂದಿದೆ, ಅದಕ್ಕೆ ನಾವು ಸ್ವಲ್ಪ ಧನಿಯಾ ಪುಡಿನ ಹಾಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾನಿಲ್ಲಿ 2 ಸ್ಪೂನ್, ಒಂದು ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಒಂದು 2 ಸ್ಪೂನನ್ನು ತೊಗೊಂಡಿದ್ದೀನಿ. ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಂಡಿದ್ದೀನಿ. ಅದನ್ನು ಹಾಕೋಣ. ಕಡಲೆ ಹಿಟ್ಟು ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಆಲೂಗೆಡ್ಡೆ ಹಾಕಾದ್ಮೇಲೆ ಯಾವುದೇ ರೀತಿ ಕಡಲೆ ಹಿಟ್ಟು ಹಾಕ್ಬಾರ್ದು, ಯಾಕಂದರೆ ಅದು ಹಸಿ ವಾಸನೆ ಹೋಗಲ್ಲ. ಇವಾಗ ಎಣ್ಣೆಲಿ ಫ್ರೈ ಆಗ್ತಾ ಇದೆಯಲ್ಲ ಟೊಮೊಟೊ ಈರುಳ್ಳಿ, ಇದ್ರ ಜೊತೆಗೆ ಹಾಕ್ಬೇಕು ನಾವು. ಮಕ್ಳಿಗಂತೂ ಇದಂತೂ ತುಂಬ ಇಷ್ಟ ಆಗುತ್ತೆ. ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇವಾಗ ಹಸಿ ವಾಸನೆ ಸ್ವಲ್ಪ ಹೋಗಲಿ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ಹಸಿ ವಾಸನೆ ಹೋಗಿದೆ. ನಾವೇನು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ವಿ ಅದು ಹಾಕೋಣ. ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಹಾಕೋಣ. ಅರ್ಧ ಲೋಟ ಅಷ್ಟು ನೀರು ಹಾಕಿದ್ದೀನಿ. ತುಂಬ ತೆಳ್ಳಗಿರೋದು ಬೇಡ, ತುಂಬ ಗಟ್ಟಿ ಇರೋದು ಬೇಡ. ನೀವು ನೋಡಿಕೊಂಡು ನೀರು ಹಾಕ್ಬೋದು. ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಒಂದು 5 ನಿಮಿಷಗಳ ಕಾಲ ಕುದೀಲಿ. ಅಷ್ಟರಲ್ಲಿ ಪೂರಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡು. ಪೂರಿಗೆ ನಾನು ಹಿಟ್ಟು ಕಲಸಿದ್ದೀನಿ. ಒಂದು ಅರ್ಧ ಗಂಟೆಗಳ ಕಾಲ ನಾನು ನೆನೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅಷ್ಟು ಗಟ್ಟಿ ಬೇಡ, ಯಾಕಂದರೆ ನಾವು ಚಪಾತಿ ಕಲಿಸ್ಕೊತೀವಲ್ಲ, ಅಷ್ಟು ಗಟ್ಟಿ ಬೇಡ. ನೋಡಿ, ಚಪಾತಿಗಿಂತ ಒಂದು ಚೂರು ತೆಳ್ಳಗಿದ್ರೆ ಸಾಕು. ನೋಡಿ, ಈ ಥರ ಕೈಗೆ ಅಂಟ್ಕೋಬಾರ್ದು. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ಪೂರಿ ಉಬ್ಬಿಟ್ಟು ಬರುತ್ತೆ. ಇವಾಗ ಒತ್ತೋದು ಹೇಗೆ ಅಂತ ತೋರಿಸ್ತೀನಿ. ಚಪಾತಿ ಅಷ್ಟು ಹಿಟ್ಟನ್ನ ತೊಗೊಂಡು ಚಪಾತಿ ಒತ್ತುತ್ತೀವಲ್ಲ, ಆ ರೀತಿ ನಾನು ಒತ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೂರಿ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿದ್ದೀನಿ. ಇವಾಗ ಎಣ್ಣೆಗೆ ಹಾಕೋಣ. ಪೂರಿಗೆ ಎಣ್ಣೆ ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ತುಂಬ ಚೆನ್ನಾಗೇ ಬರುತ್ತೆ ಪೂರಿ. ನಾನು ಹೇಳಿರೋ ಮೆಥಡಲ್ಲಿ ಮಾಡಿಕೊಂಡ್ರೆ ಈ ಥರ ಉಕ್ಕಿ ಬರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ನೋಡಿ, ಈ ಥರ ಶೇಪಲ್ಲಿ ಇದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಇನ್ನೊಂದು ಹಾಕೋಣ. ತುಂಬ ಎಣ್ಣೆ ಬಿಸಿ ಆಗೋದು ಬೇಡ, ಮೀಡಿಯಮಲ್ಲಿ ಬಿಸಿ ಇದ್ರೆ ಸಾಕು. ತುಂಬ ಬಿಸಿ ಆಗಿಬಿಟ್ರೆ ಪೂರಿ ಬಂದು ರೆಡ್ಗಾಗ್ಬಿಡುತ್ತೆ. ನೋಡಿ, ಇಷ್ಟಿದ್ರೆ ಸಾಕು. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಪೂರಿ. ಖಂಡಿತವಾಗ್ಲೂ ಮನೇಲಿ ಒಂದು ಸತ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ಸ್ ಕೂಡ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.